ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಏನು ಬೆಳಗ್ಗೆ ತಿಂಡಿ ಮಾಡಿಲ್ಲ. ನಿನ್ನೆ ಯುಗಾದಿ ಹಬ್ಬಕ್ಕೆ ಮಾಡಿರೋ ಅನ್ನ ಸಾಂಬಾರೆಲ್ಲ ಇತ್ತು. ಹಸ್ಬೆಂಡ್ ಅದನ್ನೇ ತಿನ್ಕೊಂಡು ಕೆಲ್ಸಕ್ಕೆ ಹೋದರು. ಇನ್ನು ನನ್ನ ಮಗಳಿಗೆ ರಾಗಿ ಸರಿನ ಮಾಡಿ ತಿನ್ನಿಸಿ ಮಲಗಿಸಿದ್ದೀನಿ. ಇವಾಗ ನಾನು ಕೂಡ ಅನ್ನ ಸಾಂಬಾರೇ ಊಟ ಮಾಡಿ ಸ್ವಲ್ಪ ಬಟ್ಟೆ ವಾಶ್ ಮಾಡೋದು, ಸ್ವಲ್ಪ ಕಿಚನಲ್ಲಿ ಕೆಲಸ ಎಲ್ಲ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ವೀಡಿಯೋ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಇವತ್ತು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಅದು ಬಂದು ಆನೆಕಲ್ಲಲ್ಲಿರೋದು. ಇಲ್ಲಿಂದ 2 ಬಸ್ಸಲ್ಲಿ ಹೋಗಬೇಕು. ಒಂದು ಇಲ್ಲಿಂದ ಮಡಿವಾಳದಿಂದ ಆನೆಕಲ್ಲು ಡೈರೆಕ್ಟ್ ಬಸ್ ಇಲ್ಲ ಅಲ್ಲಿಗೆ. ನೋಡಬೇಕು, ಆದರೆ ಓಲಾ ಬುಕ್ ಮಾಡಿಕೊಂಡು ಮಡಿವಾಳ ತನಕ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಅವಳನ್ನು ಕರ್ಕೊಂಡು ಲಗೇಜ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ. ಮತ್ತು ಅದೇ ಹಬ್ಬ ಇದೆ ಅಂತ ಹೇಳಿದ್ರು. ಅಂದರೆ ಇವತ್ತು ಸೋಮವಾರ, ನಾಳೆ ಹಬ್ಬ ಇದೆ ಅವ್ರ ಮನೇಲಿ. ಅಂದರೆ ನಾನ್ ವೆಜ್ ಮಾಡೋ ಹಬ್ಬ ಅಂತೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಹಬ್ಬದ ಬಗ್ಗೆ. ಹಾಗಾಗಿ 1 ಮಂತ್ ಹಿಂದೆಯೇ ಬರಬೇಕು ಅಂತ ಹೇಳಿದರು ಪಾಪ. ಅದಕ್ಕೆ ಇವತ್ತು ಹೊರಟಿದ್ದೀನಿ. ಇನ್ನು ಅವಳು ಎದ್ದೇಳಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಲಗಿದ್ದಾಳೆ. ಅವಳು ಎದ್ದ ಮೇಲೆ ಅವಳಿಗೆ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ. ಇನ್ನು ಹಸುವಾದರೆ ಮತ್ತು ಬಸ್ಸಲ್ಲಿ ನನಗೆ ಹೋಗೋದಂದರೆ ಸ್ವಲ್ಪ ಕಷ್ಟ. ಇನ್ನು ಅವಳನ್ನು ಇಟ್ಕೊಂಡು ಬ್ಯಾಗನ್ನು ಹಿಡ್ಕೊಂಡಂದರೆ ಸ್ವಲ್ಪ ಕಷ್ಟ. ಆವಾಗ ಏನಾದರೂ ಹಸುವಾದರೆ ಏನು ಮಾಡೋದು? ಅದಕ್ಕೆ ಹೊಟ್ಟೆಗೆಲ್ಲ ಒಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಅವಳು ಎದ್ದೇಳಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ಏನು ಲಗೇಜ್ ಎಲ್ಲ ಪ್ಯಾಕಿಂಗ್ ಆಗಿದೆ, ಏನಿಲ್ಲ. 2 ಡೇಸ್ಗೆ ಹೋಗ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಅಂದರೆ ಮಗು ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬೇಕಾಗಿ ಸೋಪು, ಶ್ಯಾಂಪು ಮತ್ತು ಮಗುದ ಐಟಮ್ ಏನಿದೆ, ಡೈಪರು ಎಲ್ಲ ಇಟ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತು ನನ್ನದು ಏನು ಅಷ್ಟು ಬಟ್ಟೆ ಇಲ್ಲ. ಇಟ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅವಳು ಎದ್ದ ತಕ್ಷಣ ಹೊರಡೋದು. ಒಂದು 3 ಅವರ್ ಜರ್ನಿ ಇದೆ, 3 ಗಂಟೆ ಜರ್ನಿ ಇದೆ ಅಲ್ಲಿಗೆ. ಬಿಸಿಲು ಬೇರೆ ಇದೆ, ಏನಾಗುತ್ತೋ ಗೊತ್ತಿಲ್ಲ. ನಾನು ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಡಿಯೋನ. ಮತ್ತು ಹಸ್ಬೆಂಡ್ಗೆ ಬರೋಕ್ಕಾಗಲ್ಲ. ನಾಳೆ ಕೆಲಸದಿಂದ ಬೇಗ ಬಂದರೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ನೈಟು. ಬಟ್ ರಜೆ ಮಾಡೋಕ್ಕೆ ಅವ್ರಿಗೆ ರಜೆ ಕೊಡಲ್ಲ ಇವಾಗ. ಅವ್ರಿಗೆ ಸೀಸನ್ನು ಸಮ್ಮರ್ ಆಗಿರೋದ್ರಿಂದ ಅವ್ರಿಗೆ ಸೀಸನ್ ಇವಾಗ ರಜೆ ಕೊಡಲ್ಲ. ಅದಕ್ಕೋಸ್ಕರ ಅವರು ಬರೋಕ್ಕೆ ರಜೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನೇ ಹೋಗ್ತೀನಿ ಅಂತ ಹೇಳಿದೆ. ಮತ್ತು ಇನ್ನು ನಾಳೆ ಬೇಗ ಬಂದರೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಇನ್ನು ಅವಳನ್ನು ಎಬ್ಬಿಸ್ಬಿಟ್ಟು ಊಟ ತಿನ್ನಿಸಿ ಸಿಗ್ತೀನಿ ನಿಮ್ಮ ಜೊತೆ. ಇಲ್ಲಿ ರೆಡಿ ಆಗಿದ್ದೀವಿ ನಾವು. ಅವಳನ್ನು ನಾನು ಸ್ವಲ್ಪ ತಿನ್ನಿಸ್ಬಿಟ್ಟು ರೆಡಿ ಮಾಡಿಸ್ದೆ. ಇನ್ನು ನಾನು ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಬುಕ್ ಮಾಡಿದ್ದೀನಿ. ಆಲ್ರೆಡಿ ಓಲಾ ಬುಕ್ ಮಾಡಿದ್ದೀನಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಈಗ 900 ಮೀಟರ್ ತೋರಿಸ್ತಾ ಇತ್ತು. ಅದಕ್ಕೋಸ್ಕರ ಹೊರಗಡೆ ಇಡೋಣ ಅಂತ ಎಲ್ಲ ಬಾಗಿಲೆಲ್ಲ ಕ್ಲೋಸ್ ಮಾಡೋಣ ಅಂತ ಹೇಳಿ ಬಂದರೆ ಅವರು ಬಾಗಿಲು ಓಪನ್ ಮಾಡ್ತಾಯಿದ್ದಾಳೆ. ಇಲ್ಲಿ ನೋಡ್ತಾ ಇರ್ಬೋದು 769 ಮೀಟರ್ ತೋರಿಸ್ತಾ ಇದೆ ಓಲಾ ಬುಕ್ ಮಾಡಿರೋದು. ಓಕೆ, ಇವಾಗ ನಾವು ಹೊರಟಿದ್ದೀವಿ ಮಡಿವಾಳಕ್ಕೆ. ಓಲಾ ಬುಕ್ ಮಾಡಿದ್ದೀನಿ. ಇನ್ನು 800 ಮೀಟರ್ ತೋರಿಸ್ತಾ ಇದೆ. ರೆಡಿಯಾಗಿ ಅವಳನ್ನು ರೆಡಿ ಮಾಡಿಸಿ ಬ್ಯಾಗೆಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಆಟೋ ಬಂತು, ನೋಡ್ತಾ ಇರ್ಬೋದು. ಕೂತ್ಕೊಂಡಿದ್ದಾಳೆ. ಅವಳಿಗೆ ತುಂಬಾ ಇಷ್ಟ ಹೊರಗಡೆ ಹೋಗೋದಂದರೆ. ಅವಳು ಹೊರಗಡೆ ಹೋಗಿ ತುಂಬಾ ದಿನ ಆಯಿತು. ಅವ್ರ ಅಪ್ಪ ನಾನು 3 ಜನ ಹೋಗ್ತೀವಿ ಇದರಲ್ಲಿ, ಬೈಕಲ್ಲಿ. ಬಟ್ ಆಟೋದಲ್ಲಿ ಹೋಗಿ ತುಂಬ ದಿವಸ ಆಯಿತು. ಅವಳಿಗೆ ತುಂಬಾ ಖುಷಿ ಆಯಿತು. ಹತ್ತೋವಾಗ ಅವಳೇ ಹತ್ತಿ, ನಾನು ಹತ್ಸೋಕ್ಕೆ ಬಿಡ್ತಾಯಿರಲಿಲ್ಲ. ಅವಳೇ ಹತ್ತಿ ಕೂತ್ಕೊಂಡಿರೋದು.
ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕೂತ್ಕೊಳ್ಸಿದ್ದೆ, ಇಳಿತೀನಿ ಅಂದು. ಅದಕ್ಕೆ ನಾನು ಪಕ್ಕನೇ ಇಳಿಸ್ಕೊಂಡೆ. ಆದರೆ ಅವಳು ಅಲ್ಲಿ ಹೋಗಿದ್ದಾಳೆ. ಮತ್ತು ನಾನು ಕೈ ಹಿಡ್ಕೊಂಡು ಈ ಕಡೆ ಎಳಿತಾ ಇದ್ದೀನಿ, ನೋಡ್ತಾ ಇರ್ಬೋದು. ಭಯ ಆಗುತ್ತೆ, ಇನ್ನು ಗಾಡಿಗಳೆಲ್ಲ ಓಡಾಡ್ತಿದೆಯಲ್ಲ ಅಂತ. ಮತ್ತು ಇನ್ನೊಂದೇನೆಂದರೆ, ನಾನು ನಿನ್ನೆ ಯುಗಾದಿಗೆ ಹಾಕಿರೋ ಟಾಪ್ನ ಇವತ್ತು ಹೋಗೋಕ್ಕಿದೆ ಅಂತ ಗೊತ್ತಿತ್ತು ಆಲ್ರೆಡಿ 1 ಮಂತ್ ಮುಂಚೆನೇ. ಅದಕ್ಕೆ ನಾನು ಇವತ್ತು ಬೆಳಗ್ಗೆನೇ ಬೇಗ ಬಟ್ಟೆ ವಾಶ್ ಮಾಡಿ ಒಣಗಾಕಿದ್ದೆ, ಹೋಗುವಾಗ ಮಡಚಿಟ್ಬಿಟ್ಟು ಹೋಗೋಣ ಅಂತ. ಅದು 3 ಗಂಟೆ ಅಷ್ಟೊತ್ತಿಗೆ ಡ್ರೈ ಆಗಿತ್ತು. ಇವಳು ಬಟ್ಟೆ ನನಗೆ ಸ್ವಲ್ಪ ಬೇಕಿತ್ತು, ಎಲ್ಲ ಬಟ್ಟೆ ತೊಗೊಂಬರೋಣ, ಒಣಗಿರುತ್ತೆ ಬಿಸಿಲಿತ್ತಲ್ಲ ಅಂತ ತೊಗೊಂಡ್ಬರೋಕ್ಕೆ ಹೋದರೆ ಇದೂ ಡ್ರೈ ಆಗಿತ್ತು. ಆವಾಗ ನಾನು ಲಾಸ್ಟ್ ಮೂಮೆಂಟಿಗೆ ಬೇರೆ ಕುರ್ತಿ ಹಾಕೋಕ್ಕಿತ್ತು, ಆದರೆ ಲಾಸ್ಟ್ ಮೂಮೆಂಟ್ಗೆ ಚೇಂಜ್ ಆಯಿತು, ಈ ಕುರ್ತಿನ ಹಾಕ್ಕೊಂಡೆ. ಏನು ಅನ್ಕೋಬೇಡಿ, ನಿನ್ನೆ ಹಾಕಿರೋ ಕುರ್ತಿನಿ ಇವತ್ತು ಹಾಕಿದ್ದಾರೆ ಅಂತ, ನಾನು ವಾಶ್ ಮಾಡಿನೇ ಹಾಕ್ಕೊಂಡಿರೋದು. ಮತ್ತು ಇದು ನನ್ನ ಒಂದು ಕುರ್ತಿ ಕತೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಈಗ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ. ಏನಂದರೆ ಪುಟ್ಟು ಮನೆ ಥರ ಕಾಣಿಸ್ತಾ ಇದೆ ಫುಲ್ಲು. ಅದು ಆ ಕಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಯ್, ಗುಡ್ ಈವ್ನಿಂಗ್. ನಾನು ಇವಾಗ ಚಿಕ್ಕಮ್ಮನ ಮನೆಗೆ ಬಂದೆ. ಇವಾಗೆಲ್ಲ ಬಂದು ಸ್ವಲ್ಪ ಹೊತ್ತಾಯಿತು. ಫ್ರೆಶ್ ಅಪ್ ಎಲ್ಲ ಆಗಿ ಕಾಫಿ ಮಾಡಿಕೊಟ್ರು, ಕುಡಿದು ಇವಾಗ ಅವಳು ಟೆರೆಸ್ ಮೇಲೆ ಆಟ ಆಡೋಕ್ಕೆ ಹೋಗಿದ್ದಾಳೆ ಚಿಕ್ಕಮ್ಮನ ಜೊತೆ. ಸ್ವಲ್ಪ ಹಂಗೆ ವ್ಯೂ ತೋರಿಸ್ತಾ ಇದ್ದೀನಿ. ಆನೆಕಲ್ ಫುಲ್ಲು ಕಾಣಿಸ್ತಾ ಇದೆ ಇದರಲ್ಲಿ, ಮನೇಲಿ. ಅಲ್ಲಿ ಮಾರ್ಕೆಟ್ ಇದೆ. ಇಲ್ಲಿ ನಾನು ನಿಮಗೆ ಮನೆ ತೋರಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೇಲೆ ತೋರಿಸ್ತಾ ಇದ್ದೀನಿ. ಹೊರಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಮನೆ. ಮತ್ತು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಎಲ್ಲ ಕಾಣಿಸುತ್ತೆ. ಬಸ್ ಸ್ಟ್ಯಾಂಡ್ ಅಂದರೆ ನನಗೆ ಆ ಕಡೆಯಿಂದ ತೋರಿಸ್ತೀನಿ, ಮೇಲ್ಗಡೆ ಹೋಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಬಸ್ ಸ್ಟ್ಯಾಂಡು. ನನಗೆ ಅದೇ ಸ್ವಲ್ಪ ಈಸಿ ಆಯಿತು ಬರೋಕ್ಕೆ, ಯಾಕಂದರೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಅಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ ಆಗಿಲ್ಲ ನನಗೆ. ಮತ್ತು ಮಡಿವಾಳದಿಂದ ಡೈರೆಕ್ಟ್ ಬಸ್ಸೇ ಸಿಕ್ತು. ಇಲ್ಲೂ ಅಷ್ಟೇ, ಇಲ್ಲಿ ಮಾರ್ಕೆಟ್ ಎಲ್ಲ ಕಾಣಿಸುತ್ತೆ. ಬಟ್ ಇಲ್ಲಿಂದ ಈ ಕಡೆಯಿಂದ ನೋಡಿದ್ರೆ ಫುಲ್ಲು ಬಸ್ ಸ್ಟ್ಯಾಂಡ್ ಫುಲ್ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಇಷ್ಟೇ ಗ್ಯಾಪ್ ಇರೋದು ಅವ್ರ ಮನೆಗೆ. ಹಂಗಾಗಿ ನನಗೆ ಸ್ವಲ್ಪ ಈಸಿ. ಅವ್ರ ಮನೆಗೆ ಬಂದರೆ ಅಷ್ಟು ಏನು ನಡಿಬೇಕು, ಇಲ್ಲ ಆಟೋ ಮಾಡ್ಕೊಂಡು ಹೋಗಬೇಕು ಆ ಥರ ಏನಿಲ್ಲ. ಒಂದು 10 ಹೆಜ್ಜೆ ನಡ್ಕೊಂಡು ಬಂದರೆ ಸಾಕು, ಮನೆ ಸಿಗುತ್ತೆ. ಬಟ್ ಸ್ಟೆಪ್ ಸ್ವಲ್ಪ ಜಾಸ್ತಿ ಇರುತ್ತೆ ಹತ್ತೋಕ್ಕೆ, ಯಾಕಂದರೆ ಇವ್ರದ್ದು 3rd ಫ್ಲೋರಲ್ಲಿರೋದು ಮನೆ. ಅದು ಸ್ಟೆಪ್ ಹತ್ತೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಜಾಸ್ತಿ ಸ್ಟೆಪ್ ಇದೆ ಇದರಲ್ಲಿ ಹತ್ತೋಕ್ಕೆ. ಮತ್ತು ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ವ್ಯೂ ಹೆಂಗಿದೆ ಅಂದರೆ ಸೂಪರಾಗಿದೆ. ನೋಡಿದ್ರೆ ನೋಡ್ತಾನೇ ಇರಬೇಕು ಅನಿಸ್ತಿತ್ತು. ಅದು ಮೊಬೈಲ್ನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ನನ್ನ ಮಗಳೂ ಇಲ್ಲಿ ಆಟ ಆಡ್ತಾಯಿದ್ಲು ಚಿಕ್ಕಮ್ಮನ ಜೊತೆ. ನೋಡ್ತಾ ಇರ್ಬೋದು, ಖುಷಿ ಆಯ್ತು ಅವಳಿಗೆ ಇಷ್ಟೊಂದು ಜಾಗ ನೋಡಿ. ತುಂಬ ಉದ್ದ ಇದೆ ಇದು ಟೆರೆಸ್, ತುಂಬ ದೊಡ್ಡದಿದೆ. ರಾತ್ರಿನೂ ಊಟ ಎಲ್ಲ ಮುಗಿಸ್ಕೊಂಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು. ಸನ್ಸೆಟ್ ಅಂತೂ ನನಗೆ ತುಂಬಾ ಇಷ್ಟ ಆಗಿರೋದು ಅಂದರೆ ಸನ್ಸೆಟ್. ನಾನು ನೋಡ್ತಾನೇ ಇದ್ದೆ, ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂದು ವೀಡಿಯೋನೂ ಮಾಡಿಕೊಂಡೆ. ಹಂಗೆ ಸನ್ಸೆಟ್ ನಂಗೆ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ತ್ರಿಬಲ್ ಅಂದರೆ 3 ಕಲರಲ್ಲಿ ಕಾಣಿಸ್ತಾ ಇದೆ. ಮತ್ತು ಈ ಕಡೆ ತುಂಬ ಮನೆಗಳಿವೆ. ನಾನು ಚಿಕ್ಕಮ್ಮನ ಹತ್ರ ಅದೇ ಹೇಳ್ತಿದ್ದೆ, ಎಷ್ಟು ಮನೆಗಳಿದೆ ಅಲ್ವಾ ಇಲ್ಲಿ ಅಂತ. ಆನೆಕಲ್ ಅಂದರೆ ಸ್ವಲ್ಪ ದೊಡ್ಡ ಊರೇ, ತುಂಬ ಜನ ಕೇಳಿರ್ಬೋದು ಆನೆಕಲ್ನ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಚಿಕ್ಕಮ್ಮ ನಾನು ಹೋಗ್ತೀನಿ ಬಾಯ್ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅದಕ್ಕೆ ಅವಳು ಹಿಂದೆ ಬಿಟ್ಟು ಹೋಗ್ತಾರೆ ಅಂತ ಓಡ್ತಾ ಇದ್ದಾಳೆ. ಹಾಗೆ ಯಾರಾದರೂ ನೋಡಿದ್ರೆ ಬೇಗ ಹಚ್ಕೋತಾಳೆ ಅವಳು. ಮತ್ತು ಈ ಕಡೆ ನಿನ್ನೆ ಹಬ್ಬ ಇರೋದ್ರಿಂದ ಒಬ್ಬಟ್ಟು ಮಾಡಿದರು ಮನೇಲಿ. ನಾವು ಬರ್ತೀವಂತ ಗೊತ್ತಿತ್ತಲ್ಲ, ಆಲ್ರೆಡಿ 1 ಮಂತ್ ಬ್ಯಾಕೆ ನಾವು ಹೇಳಿದ್ವಿ, ಅವರೇ ಕರೆದಿದ್ರು ನಮ್ಮನ್ನು. ಅದಕ್ಕೆ ಅವರು ಸ್ವಲ್ಪ ಜಾಸ್ತಿನೇ ಮಾಡಿದರು. ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರು. ಇವಾಗ ನಾವು ಬಂದ್ವಲ್ಲ, ಫ್ರಿಜ್ಜಿಂದ ಎತ್ತಿಟ್ಬಿಟ್ಟು ನಾವು ಹೋಗಿದ್ದು ಟೆರೆಸ್ ಮೇಲೆ. ಅದು ತುಂಬ ಕೋಲ್ಡ್ ಇದ್ದರೆ ತಟ್ಟೋಕ್ಕೆ ಸರಿ ಬರಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಟೆರೆಸ್ಗೆ ಹೋಗಿ ಬಂದಮೇಲೆ ನನಗೆ ಬಿಸಿ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಅವ್ರು ಮಾಡೋ ಒಬ್ಬಟ್ಟು ಮೊದಲಿಂದನೂ ತುಂಬಾ ಇಷ್ಟ. ಮತ್ತು
ಇದನ್ನು ತುಪ್ಪದ ಜೊತೆಲಿ ನನ್ನ ಮಗಳಿಗೂ ತಿನ್ನಿಸ್ದೆ, ನಾನು ತಿಂದೆ. ತುಂಬಾ ಚೆನ್ನಾಗಿತ್ತು. ಅವಳಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ನೋಡ್ತಾ ಇರ್ಬೋದು, ಅವಳಿಗೆ ನಾನು ಇಲ್ಲಿ ತಿನ್ನಿಸ್ತಾ ಇದ್ದೀನಿ, ತಿಂತಾ ಇದ್ದಾಳೆ. ಅವಳಿಗೆ ಇಷ್ಟ ಆಯಿತು. ಅವಳು ಇಲ್ಲಾಂದರೆ ಸ್ವೀಟ್ ತಿನ್ನಲ್ಲ, ಬಟ್ ಈ ಹೋಳಿಗೆನ ಅವಳು ತಿಂದಳು ತುಪ್ಪದ ಜೊತೆ ಕೊಟ್ಟಾಗ. ಮತ್ತು ಇಲ್ಲಿ ನಾನು ಕಿಟಕಿಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗೆ ಅಲ್ಲೊಂದು ದೇವಸ್ಥಾನ ಲೈಟಿಂಗ್ಸ್ ಹಾಕಿದ್ರು. ನಾನು ಬಟ್ ಆವಾಗ ತೋರಿಸೋವಾಗ ಕಿಟಕಿಲಿ ತೋರಿಸೋವಾಗ ಇದು ಲೈಟಿಂಗ್ಸ್ ಇರಲಿಲ್ಲ, ಬಟ್ ಇವಾಗ ಲೈಟಿಂಗ್ಸ್ ಹಾಕಿದ್ರು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತು ಇಲ್ಲಿ ಏನಂದರೆ ಸುಮ್ಮನೆ ಹಿಂಗೆ ಐಸ್ ಕ್ರೀಮ್ ತೊಗೊಂಬರೋಣ ಅಂತೇಳಿ ಅಂಗಡಿಗೆ ಬಂದ್ವಿ. ಮನೆ ಕೆಳಗಡೆನೇ ಇರೋದು, ತುಂಬ ಏನು ನಡಿಬೇಕು ಅಂತ ಏನೂ ಇಲ್ಲ. ಅದಕ್ಕೆ ಹಾಗೆ ನಡ್ಕೊಂಡು ಬರ್ತಾಯಿದ್ವಿ ಐಸ್ ಕ್ರೀಮ್ಗೆ. ಇಲ್ಲಿ ನೋಡ್ತಾ ಇರ್ಬೋದು, ಬೇಕ್ರಿಗೆ ಬಂದಿದ್ದೀವಿ. ಐಸ್ ಕ್ರೀಮ್ ಎಲ್ಲ ತೊಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋದು ವೀಡಿಯೋ ಏನು ಮಾಡೋಕ್ಕಾಗಿಲ್ಲ. ಸಿಂಪಲ್ಲಾಗಿ ರಸಮ್ ಮಾಡಿದರು, ಯಾಕಂದರೆ ಇವತ್ತು ಹಬ್ಬ ಇದೆ, ನಾಳೆ ಹಬ್ಬ ಇದೆಯಲ್ಲ ಅವ್ರಿಗೆ, ನಾನ್ ವೆಜ್ ಹಬ್ಬ, ನಾಳೆ ಫುಲ್ ನಾನ್ ವೆಜ್ಜೇ. ಅದಕ್ಕೋಸ್ಕರ ಅವರು ನಿನ್ನೆ ಏನು ನಾವೇ ಹೇಳಿದ್ವಿ ಏನು ಬೇಡ ರಸಮ್ ಸಾಕು ಅಂತ. ಅದಕ್ಕೋಸ್ಕರ ಮತ್ತು ಬೇಕ್ರಿ ಐಟಮ್ ಎಲ್ಲ ತುಂಬ ತಿಂದ್ವಿ. ಮತ್ತು ಇದು ಊಟನೂ ಮಾಡಿದ್ವಲ್ಲ, ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗಿ ಬರೋಣ ಅಂತೇಳಿ ಚಿಕ್ಕಪ್ಪ, ನಾನು, ಚಿಕ್ಕಮ್ಮ, ನನ್ನ ತಂಗಿ ಮತ್ತು ನನ್ನ ಮಗಳು ಮತ್ತು ಚಿಕ್ಕಮ್ಮನ ಮಕ್ಕಳು ಇಬ್ಬರು ಎಲ್ಲರೂ ಬಂದ್ವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.